Hello guys, welcome back to Banking Kannadiga. In this video, I'm going to discuss about IBPS Clerk Prelims exam which was held today and ನಾಳೆನೂ ಈ ಎಕ್ಸಾಮ್ ಇದೆ ಅಂಡ್ ಇವತ್ತು ಎಲ್ಲ ಶಿಫ್ಟಲ್ಲೂ ಕ್ವಶನ್ಸ್ ಯಾವ ರೀತಿ ಬಂದಿತ್ತು, ಯಾವ ಸೆಕ್ಷನಲ್ಲಿ ಯಾವ ಟೈಪ್ ಕ್ವಶನ್ಸ್ ಬಂದಿತ್ತು, ಮತ್ತು ಯಾವ ಸೆಕ್ಷನ್ನು ಈಸಿ ಇತ್ತಾ, ಮಾಡ್ರೇಟ್ ಇತ್ತಾ ಅಥವಾ ಡಿಫಿಕಲ್ಟ್ ಇತ್ತಾ ಅಂಡ್ 4 ಶಿಫ್ಟಲ್ಲೂ ಆ 4 ಶಿಫ್ಟ್ ನಾನು ಡಿಸ್ಕಸ್ ಮಾಡ್ತೀನಿ. ಅಂಡ್ ನೀವು ಇಲ್ಲೇನು ಟ್ಯಾಬ್ಯುಲರ್ ಕಾಲಮ್ ಏನು ನೋಡ್ತಿದ್ದೀರಾ ಇದು ಒಂದು ಅಫಿಷಿಯಲ್ ಅಂದರೆ ವೆಲ್ ನೋನ್ ವೆಬ್ಸೈಟಿಂದ ತೊಗೊಂಡಿರೋದು, ಅವ್ರದ್ದು ವೆಬ್ಸೈಟ್ ಪೇಜಿಂದ. ಆ್ಯಂಡ್ ನಾನು ವಿಡಿಯೋಗಳನ್ನ ನೋಡಿದೆ, ಅಂದರೆ ಅನಾಲಿಸಿಸ್ ಮಾಡಿದ್ದು ಶಿಫ್ಟ್ ವೈಸ್. ಫಾರ್ ಎಕ್ಸಾಂಪಲ್ ಅಡ್ಡದವ್ರು ಶಿಫ್ಟ್ ವೈಸ್ ಅನಾಲಿಸಿಸ್ ವಿಡಿಯೋ ಹಾಕ್ತಾರೆ, ಅದೆಲ್ಲ ನೋಡಿ. ಆ್ಯಂಡ್ ಅದರಲ್ಲಿ ಒಂದು ಓವರ್ ವ್ಯೂ ಐಡಿಯಾ ತೊಗೊಂಡು ಲೈಕ್ ಗುಡ್ ಅಟೆಂಪ್ಟ್ಸ್ ಅಂದರೆ ಇಷ್ಟಿರ್ಬೋದು ಅಂತ. ಆ್ಯಂಡ್ ನನ್ನ ಟೆಲಿಗ್ರಾಮ್ ಚಾನಲ್ ಏನಿದೆ ನಮ್ಮದು ಬ್ಯಾಂಕಿಂಗ್ ಕನ್ನಡಿಗ, ಆ ಟೆಲಿಗ್ರಾಮ್ ಚಾನಲ್ ಕೂಡ ಪೋಲ್ ಹಾಕಿದ್ದೆ. ಯಾರು ಇನ್ನೂ ಪೋಲಿಗೆ ಪಾರ್ಟಿಸಿಪೇಟ್ ಮಾಡಿಲ್ಲ, ಆಲ್ರೆಡಿ ಎಕ್ಸಾಮ್ ಆಗಿರೋರು ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ಎಕ್ಸಾಮ್ ಬರ್ದಿಲ್ಲ ಅವರು ನೀವು ಪೋಲ್ ರಿಸಲ್ಟ್ ನೋಡಿ, ಅಂದರೆ ಅವರೇಜ್ ಆಗಿ ಎಷ್ಟು ಪೋಲ್ ಚೆಕ್ ಕೊಡಿ, ಅವಾಗ ಗೊತ್ತಾಗುತ್ತೆ ಓಕೆ ಎಲ್ಲರೂ ಈ ರೇಂಜಲ್ಲಿ ಅಟೆಂಪ್ಟ್ ಮಾಡ್ತಿದ್ದಾರೆ, ಸೊ ನಾನು ಇಷ್ಟು ಅಟೆಂಪ್ಟ್ ಮಾಡಿದರೆ ನಾನು ಅಬವ್ ಅವರೇಜ್ ಆಗ್ತೀನೋ ಅಥವಾ ಅವರೇಜ್ ಆಗ್ತೀನೋ ಆ ಥರ ನಿಮಗೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ನಾಳೆ ಎಕ್ಸಾಮ್ ಯಾರ್ಯಾರಿಗಿದೆ ಅವರಿಗೆ ಆಲ್ ದ ಬೆಸ್ಟ್. ಅನಾಲಿಸಿಸ್ ವಿಡಿಯೋ ಓಕೆ, ಬಟ್ ಈಗಲೇ ಕಟ್ ಆಫ್ ಬಗ್ಗೆ ನಾಳೆ ಎಕ್ಸಾಮ್ ಇರೋರು ತಲೆ ಕೆಡಿಸ್ಕೋಬೇಡಿ. ಇವತ್ತು ಎಕ್ಸಾಮ್ ಆಗಿರೋರು ನಾಳೆ ಎಕ್ಸಾಮ್ ಆಗಲಿ, ಅದಾದಮೇಲೆ ನೋಡೋಣ, ಅನಲೈಸ್ ಮಾಡೋಣ. ಆ್ಯಂಡ್ ಕಟ್ ಆಫು ಎಕ್ಸಾಮ್ ಆದಮೇಲೂ ಸರಿ, ಎಕ್ಸಾಮ್ಗಿಂತ ಮುಂಚೆನೂ ಸರಿ, ಯಾರೂ 100% ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದೆಲ್ಲ ಸ್ಪೆಕ್ಯುಲೇಷನ್ ಅಷ್ಟೇ. ಒಂದು ಓವರಾಲ್ ಐಡಿಯಾ ಹೇಳ್ಬೋದು ಅಷ್ಟೇ, ಮೇನ್ಸ್ಗೆ ಓದ್ಕೋಬೇಕಾ ಬೇಡವಾ ಅಂತ. ಅದನ್ನು ನಾನು ನಾಳೆ ಎಕ್ಸಾಮ್ ಆದಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಪೋಲ್ ಎಲ್ಲ ಚೆಕ್ ಮಾಡಿ, ಪೋಲ್ ಹಾಕ್ಬಿಟ್ಟು ಓವರಾಲ್ ಅಟೆಂಪ್ಟ್ಸು ಆ್ಯಂಡ್ ನಮ್ಮ ಕರ್ನಾಟಕ ಸ್ಟೇಟ್ಗೆ. ಸೊ ಈಗ ಇವತ್ತಿಂದು ಶಿಫ್ಟ್ 1 ಬಗ್ಗೆ ಮಾತಾಡೋಣ. ಸೊ ಶಿಫ್ಟ್ 1 ಬಂದುಬಿಟ್ಟು ಇಲ್ಲಿ ಕೊಟ್ಟಿರೋ ಪ್ರಕಾರ ಇಂಗ್ಲೀಷ್ ಈಸಿ ಟು ಮಾಡ್ರೇಟ್, ನ್ಯೂಮರಿಕಲ್ ಅಬಿಲಿಟಿ ಈಸಿ ಟು ಮಾಡ್ರೇಟ್, ಆ್ಯಂಡ್ ರೀಸನಿಂಗ್ ಈಸಿ ಇತ್ತಂತೆ. ಆ್ಯಂಡ್ ಅದಕ್ಕೋಸ್ಕರ ರೀಸನಿಂಗ್ ನೋಡಿ ಅಟೆಂಪ್ಟ್ಸ್ 33 ಅಪ್ ಟು 33, ಮೇ ಬಿ 2 ಮಿಸ್ಲೈನ್ಸ್ ಬಿಟ್ಟಿರ್ತಾರೆ, ಸೊ ಅದಕ್ಕೋಸ್ಕರ ಅಪ್ ಟು 33 ಅಟೆಂಡ್ ಮಾಡ್ಬೋದು ಅಂತ ಇಲ್ಲಿದೆ. ಸೊ ಈಗ ನಾನು ಇಂಗ್ಲೀಷಿಗೆ ರೀಸನಿಂಗ್ ಯಾವ ಟೈಪ್ ಕ್ವಶನ್ಸ್ ಬಂದಿತ್ತು ಅಂತ ನೋಡೋಣ. ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಬಂದಿತ್ತಂತೆ, ಅದು ಫೇಸಿಂಗ್ ಇನ್ಸೈಡು, ಸೊ ಡೈರೆಕ್ಟ್ ಹೇಳಿದ್ದಾರೆ. ಸೊ ಅನ್ಸರ್ಟೈನ್ ಇದೊಂದು ಮೋಸ್ಟ್ಲಿ ನಿಮಗೆ ಮಾಡೋಕ್ಕೆ ಸ್ವಲ್ಪ ಲೆಂತಿ ಅನಿಸಿರ್ಬೋದು, ಯಾಕೆಂದರೆ ಅನ್ಸರ್ಟೈನ್ ಲೀನಿಯರ್ ಸೀಟಿಂಗ್ 16% ಮೇ ಬಿ ಕ್ಲೂ ಇರುತ್ತೆ. ಮಧ್ಯದಲ್ಲಿ ಎಂಟಿ ಸ್ಪೇಸ್ ಇರುತ್ತೆ. 16 ಅಂದರೆ 16 ಜನ, ಅಂದರೆ 16 ಆಲ್ಫಾಬೆಟ್ಟೆ ಕೊಟ್ಟಿರಲ್ಲ ಅಥವಾ 16 ಕ್ಯಾರೆಕ್ಟರ್ ಕೊಟ್ಟಿರಲ್ಲ. ಆ್ಯಂಡ್ ಮಂತ್ ಬೇಸ್ಡ್ ಪಜಲ್ 8 ಮಂತ್ಸು, ಅದು ಸ್ಟ್ಯಾಂಡರ್ಡು. ಬಾಕ್ಸ್ ಬೇಸ್ಡ್ ಪಜಲ್ಸು, ಮೇ ಬಿ ಈ ಶಿಫ್ಟಲ್ಲಿ ಫ್ಲೋರ್ ಯಾವುದೂ ಬಂದಿಲ್ಲ ಅಂತಂದರೆ ಇಲ್ಲಿ ಬಾಕ್ಸ್ ಬಂದಿದೆ ಅಂದರೆ ನೆಕ್ಸ್ಟ್ ಶಿಫ್ಟಲ್ಲಿ ಫ್ಲೋರು ಅಥವಾ ಫ್ಲ್ಯಾಟ್ ಬಂದಿರುತ್ತೆ. ನೆಕ್ಸ್ಟ್ ನೋಡೋಣ ಬಂದಿದೆಯಲ್ವ ಅಂತ. ಇದರಲ್ಲಿ ಇನ್ಇಕ್ವಾಲಿಟಿ ಬಂದಿದೆ, ಸೊ ಸಿಲಾಗಿಸಮ್ ಬಂದಿಲ್ಲ, ಸೊ ನೆಕ್ಸ್ಟ್ ಶಿಫ್ಟಲ್ಲಿ ಸಿಲಾಗಿಸಮ್ ಇರುತ್ತೆ. ನೆಕ್ಸ್ಟ್ 2 ಶಿಫ್ಟ್ ಒಳಗಡೆ ಒಂದು ಸಿಲಾಗಿಸಮ್ ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ಬ್ಲಡ್ ರಿಲೇಷನ್ ಬಂದಿದೆ ಆ್ಯಂಡ್ ಡೈರೆಕ್ಷನ್ ಬಂದಿದೆ. ಸೊ ಕೋಡಿಂಗ್ ಡಿಕೋಡಿಂಗ್ ಬಂದಿಲ್ಲ, ಮೇ ಬಿ ನೆಕ್ಸ್ಟ್ ಶಿಫ್ಟ್ ಅಥವಾ ಥರ್ಡ್ ಶಿಫ್ಟಲ್ಲಿ ನೋಡೋಕೆ ಸಿಗ್ಬೋದು. ಆ್ಯಂಡ್ ಆರ್ಡರಿಂಗ್ ರ್ಯಾಂಕಿಂಗು ಬಂದಿಲ್ಲ. ಆ್ಯಂಡ್ ಮಿಸ್ಸೆಲೇನಿಯಸ್ 3 ಕ್ವಶನ್ ಬಂದಿದೆ, ಯೂಶಲಿ 2 ಕ್ವಶನ್ಸ್ ಬರೋದು, ಬಟ್ ಯಾವ್ದೇನು ಬಂದಿದ್ರೆ ಆಡ್ ಒನ್ ಔಟು, ನಂಬರ್ ಆಫ್ ಪೇರ್ಸು, ಮೀನಿಂಗ್ಫುಲ್ ವರ್ಡ್. ಸೊ ನಾನು ಎಲ್ಲರಿಗೂ ಹೇಳೋದು ಮೀನಿಂಗ್ಫುಲ್ ವರ್ಡ್ ಒಂದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. 100% ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ ಮೀನಿಂಗ್ಫುಲ್ ವರ್ಡ್ ಅನ್ನೋ ಒಂದು ಕ್ವಶನ್ನ. ಸೊ ಈಗ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಇಂಗ್ಲೀಷಿಗೆ ಬರೋಣ. ಇಂಗ್ಲೀಷಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ 9 ಕ್ವಶನ್ಸ್. ಓಕೆ, ಸಿನೋನಿಮ್ ಕೇಳಿದ್ರಂತೆ. ಎರರ್ ಸ್ಪಾಟಿಂಗ್ 4. ಕ್ಲೋಸ್ ಟೆಸ್ಟ್ ಯೂಶಲಿ 5 ಕೊಡ್ತಾರೆ, ಬಟ್ 6 ಕೊಟ್ಟಿದ್ದಾರೆ, ಮೇ ಬಿ ಇದು ಮಾಡ್ರೇಟ್ ಪೇಪರ್ ಅನಿಸುತ್ತೆ. ಮಾಡ್ರೇಟ್ ಪೇಪರು. ಫ್ರೇಸ್ ರಿಪ್ಲೇಸ್ಮೆಂಟು, ವರ್ಡ್ ರಿಅರೇಂಜ್ಮೆಂಟು ಆ್ಯಂಡ್ ವರ್ಡ್ ಯೂಸೇಜ್. ಸೊ ಈ ಡೆಸ್ಕಾರ್ಡ್ ಅನ್ನೋ ವರ್ಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಸೆಂಟೆನ್ಸ್ ಕೊಟ್ಟಿರ್ತಾರೆ ಒಂದೆರಡು. ಸೊ ಇದರಲ್ಲಿ ಯೂಸ್ ಮಾಡ್ಬೋದಾ ಅಥವಾ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದಾ, ಆ ಥರ ಆಪ್ಷನ್ಸ್ ಇರುತ್ತೆ. ಈಗ ನ್ಯೂಮರಿಕಲ್ ಎಬಿಲಿಟಿ ನೋಡೋಣ. ಲೈನ್ ಡಿ ಐ ಆ್ಯಂಡ್ ಟೇಬಲ್ ಡಿ ಐ 3 ಲ್ಯಾಂಗ್ವೇಜ್ ಬೇಸ್ಡ್. ಓಕೆ, 2 ಡಿ ಐ. ಸೊ ಹಾಗಿದ್ರೆ ಸಿಂಪ್ಲಿಫಿಕೇಶನ್ 12 ಆ್ಯಂಡ್ ಅರ್ಥಮೆಟಿಕ್ 14 ಕೊಟ್ಟಿದ್ದಾರೆ. ಆ್ಯಂಡ್ ಯೂಶಲಿ 14 ಅರ್ಥಮೆಟಿಕಲ್ಲಿ 5 ಅಂತೂ ಡೂಯಬಲ್ ಇರುತ್ತೆ. ಲೈಕ್ ಬೇಸಿಕ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಪಾರ್ಟ್ನರ್ಶಿಪ್ ಇಂದ ಇರ್ಬೋದು, ಏಜಸ್ ಇರ್ಬೋದು, ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು. ಅದು ಬಿಟ್ಟರೆ ಮಿಕ್ಸರ್ ಆ್ಯಂಡ್ ಡೆಲಿಗೇಷನ್ನು ಆ್ಯಂಡ್ ಬೋರ್ಡ್ ಪ್ರಾಬ್ಲಮ್ ಇದ್ರೆ ಅದು ಡೂಯಬಲ್ ಇರುತ್ತೆ. ಸೊ ನೆಕ್ಸ್ಟ್ ನಾಳೆ ಇರೋರು ಫಾರ್ಮುಲಾಗಳು, ಬೋಟ್ ಏನೆಂದರೆ ಈ ಬೋಟ್ ಸ್ಪೀಡು, ಟೈಮು, ಮತ್ತು ಟ್ರೈನ್ ಫಾರ್ಮುಲಾ, ಹಾಗೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. ಮೆನ್ಸುರೇಷನ್ನು ಈಸಿ ಕೊಟ್ಟಿರ್ತಾರೆ, ಡೈರೆಕ್ಟ್ ಕ್ವಶನ್ ಇರುತ್ತೆ. ಮೆನ್ಸುರೇಷನ್ ಜಸ್ಟ್ ಫಾರ್ಮುಲಾ ಹಾಕಿ ಮಾಡುವಂಥದ್ದು ಮೆನ್ಸುರೇಷನ್ ಫಾರ್ಮುಲಾ. ಮತ್ತು ಸಿಂಪಲ್ ಇಂಟ್ರೆಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ದು ಫಾರ್ಮುಲಾಗಳನ್ನ ನೋಡ್ಕೊಂಡಾಗೆ ಅರ್ಥಮೆಟಿಕ್ ಈಸಿ ಆಗುತ್ತೆ. ಯಾಕೆಂದರೆ ಅರ್ಥಮೆಟಿಕ್ 14 ಕೊಡ್ತಿದ್ದಾನೆ ಅಂತ ಅಂದರೆ ನೀವು 35ರಲ್ಲಿ ಲೈಕ್ 21 ಅಷ್ಟೇ ಅರ್ಥಮೆಟಿಕ್ ಬಿಟ್ಟು ಅಟೆಂಡ್ ಮಾಡೋಕ್ಕಾಗೋದು. ಸೊ ಒಂದು 5-6 ಆದರೂ ಅಟೆಂಡ್ ಮಾಡಿದರೆ ನಿಮ್ಮದು 20-25 ರೇಂಜಿಗೆ ಹೋಗ್ಬೋದು. ಆ್ಯಂಡ್ ಅಷ್ಟು 20 ಅಂತೂ ಬೇಗ ಆಗ್ಬೋದು ಕ್ವಾಂಟಲ್ಲಿ ನನ್ನ ಪ್ರಕಾರ, ಕ್ಲರಿಕಲ್ ಎಕ್ಸಾಮ್ ಆಗಿರೋದ್ರಿಂದ. ಆ್ಯಂಡ್ ಈಗ ಶಿಫ್ಟ್ 2ಗೆ ಬರೋಣ. ಶಿಫ್ಟ್ 2 ಅಗೈನ್ ರೀಸನಿಂಗ್ ಈಸಿ, ಇನ್ನು ಉಳಿದಿದ್ದ 2 ಈಸಿ ಟು ಮಾಡರೇಟ್ ಕೊಟ್ಟಿದ್ದಾರೆ. ಇಲ್ಲಿ ಇದೇನು ಅಟೆಂಪ್ಟ್ ಇದ್ದಿದ್ದು ಆಲ್ ಓವರ್ ಇಂಡಿಯಾ ಅವರು
ನಾರ್ಮಲ್ ಆ ಥರ ಆಲ್ ಓವರ್ ಇಂಡಿಯಾ ವ್ಯೂವಲ್ಲಿ ಕೊಟ್ಟಿರೋದು, ಯಾಕೆಂದರೆ ಇದು ನ್ಯಾಷನಲೈಸ್ಡ್ ಲೈಕ್ ವೆಬ್ಸೈಟ್ ಇರೋದು ಆಲ್ ಓವರ್ ಇಂಡಿಯಾ ಇದೆ. ಸೊ ಅದಕ್ಕೋಸ್ಕರ ಸ್ಟೇಟ್ ವೈಸ್ ಕೊಟ್ಟಿಲ್ಲ ಇವರು. ನಾನು ನಮ್ಮ ಸ್ಟೇಟ್ದು ನೆಕ್ಸ್ಟ್ ಮಾತಾಡೋಣ. ಸೊ ಇದರಲ್ಲಿ ರೀಡಿಂಗ್ ಕಂಪ್ರೆನ್ಷನ್ 8 ಇದೆ, ಎರರ್ ಸ್ಪಾಟಿಂಗ್ 4, ಮಿಸ್ಪೆಲ್ಟು ಓಕೆ ಇದು ಮಾಡ್ಬೋದು, ಕ್ಲೋಸ್ ಟೆಸ್ಟ್, ಫ್ರೇಸು, ಸೆಂಟೆನ್ಸ್ ರಿಅರೇಂಜ್ಮೆಂಟು, ವರ್ಡ್ ಯೂಸೇಜು. ಸೊ ವರ್ಡ್ ಯೂಸೇಜು ಫಸ್ಟ್ ಶಿಫ್ಟಲ್ಲೂ ಬಂದಿದೆ, ಸೆಕೆಂಡ್ ಶಿಫ್ಟಲ್ಲೂ ಬಂದಿದೆ, ಬೋರ್ಡ್ ಓಕೆ. ಆ್ಯಂಡ್ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಫಸ್ಟ್ ಶಿಫ್ಟಲ್ಲಿ ಫ್ಲೋರ್ ಫ್ಲಾಟ್ ಇರಲಿಲ್ಲ, ಸೊ ಇದರಲ್ಲಿ ಕೊಟ್ಟಿದ್ದಾನೆ. ಕೋಡಿಂಗ್ ಡಿಕೋಡಿಂಗ್ ಇರಲಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ. ಮಂತ್ ಪಜಲ್ಲು, ಸೀಕ್ವೆನ್ಸ್ ಪಜಲ್ಲು, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅಲ್ಲಿ ಇರಲಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ. ಎಕ್ಸಾಕ್ಟಾಗಿ ಲೈಕ್ ಪೇಪರ್ನ ನೀವು ಒಂದು ಶಿಫ್ಟಿಂಗ್ ನೋಡಿದ್ರೆ ನೆಕ್ಸ್ಟ್ ಶಿಫ್ಟಲ್ಲಿ ಯಾವ ಕ್ವಶನ್ಸ್ ಬರ್ಬೋದು ಅಂತ ಆರಾಮಾಗಿ ಗೆಸ್ ಮಾಡ್ಬೋದು. ಆ್ಯಂಡ್ ಗೆಸ್ ಏನು ಆಲ್ಮೋಸ್ಟ್ ಅದೇ ಬಂದಿರುತ್ತೆ. ಸೊ ಇದಿಷ್ಟೇ, ರೀಸನಿಂಗ್ ಆಗಲಿ ಕ್ವಾಂಟ್ ಆಗಲಿ ಅವರು ಆಟ ಆಡೋದೇ ಈ ಥರ ಟೈಪ್ ಕ್ವಶನ್ಸಲ್ಲಿ. ಆ ಟೈಪ್ಸ್ ಬಿಟ್ಟು ಎಕ್ಸ್ಟ್ರಾ ಲೈಕ್ ಔಟ್ ಆಫ್ ದ ಬಾಕ್ಸ್ ಅಥವಾ ಹೊಸ ಮಿಸ್ಸೆಲೇನಿಯಸ್ ಕ್ವಶನ್ಸ್ ಆ ಥರ ಯಾವುದೂ ಬರ್ತಿಲ್ಲ. ಅದೇ ಸೇಮ್ ಪ್ಯಾಟರ್ನ್ನೇ ಫಾಲೋ ಮಾಡಿದ್ದಾರೆ ಅವರು. ನೀವು ಮಾರ್ಕ್ ಟೆಸ್ಟ್ ಹಾಕಿದ್ರೆ ಇದೆಲ್ಲ ನಿಮಗೆ ಈಸಿ ಆಗುತ್ತೆ. ಮಾರ್ಕ್ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ. ಸಿಲೋಗಿಸಮ್ ಕೊಟ್ಟಿದ್ದಾನೆ, ಅಲ್ಲಿ ಇನಿಕ್ವಾಲಿಟಿ ಕೊಟ್ಟಿದ್ದೆ, ಇಲ್ಲಿ ಬ್ಲಡ್ ರಿಲೇಷನ್ ಕೊಟ್ಟಿದ್ದಾನೆ. ಸೊ ಕ್ವಾಂಟ್ ಕೂಡ ಹಾಗೆ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದಾನೆ. ಫಸ್ಟ್ ಶಿಫ್ಟಲ್ಲಿ ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದ ಅಂತ ಅಂದರೆ ಮೇ ಬಿ ಥರ್ಡ್ ಶಿಫ್ಟಲ್ಲಿ ಮಿಸ್ಸಿಂಗ್ ನಂಬರ್ ಅಥವಾ ಕ್ವಾಡ್ರಾಟಿಕ್ ಕ್ವಶನ್ ಕೊಟ್ಟಿರ್ತಾನೆ, ಮೇ ಬಿ ನೋಡೋಣ ಕೊಟ್ಟಿದ್ದಾರಾ ಇಲ್ವಾ ಅಂತ. ಅರ್ಥಮೆಟಿಕ್ 12 ಕ್ವಶನ್ಸು. ಸೊ 2 DI ಬರ್ತಿರೋದು, ಕೇಸ್ಲೆಟ್ಟೇ ಬಂದಿಲ್ಲ. ಸೊ ಡೂಯೇಬಲ್ ಅಂತಲೇ ಹೇಳ್ಬೋದು. ಬಟ್ ಅರ್ಥಮೆಟಿಕ್ ಜಾಸ್ತಿ ವೇಟೇಜ್ ಇರೋದ್ರಿಂದ ಮೇ ಬಿ ಅಟೆಂಪ್ಟ್ಸು 20 ರೇಂಜಲ್ಲಂತೂ ಇರುತ್ತೆ. ಲೈಕ್ ಅವರೇಜ್ ಆಗಿ ಅಬವ್ ಅವರೇಜ್ ಓದ್ಕೊಂಡಿರೋರು 20 ಅಟೆಂಪ್ಟ್ಸ್ ಅಂತೂ ಮಾಡಿರ್ತಾರೆ ಈ ಪೇಪರಲ್ಲಿ ಕ್ವಾಂಟ್ನ. ಆ್ಯಂಡ್ ಇದರಲ್ಲಿ ನೋಡಿ ನ್ಯೂಮರಿಕಲ್ ಬಿಟಿ ಈಸಿ ಟು ಮಾಡರೇಟ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷು ಈಸಿ ಅಂತ ಕೊಟ್ಟಿದ್ದಾರೆ. ಬಟ್ ನನಗಿದ್ದು ಶಿಫ್ಟ್ 3 ನಾನು ನಮ್ಮ ಚಾನಲಲ್ಲಿ ಒಬ್ಬರನ್ನೊಂದು 2-3 ಜನಕ್ಕೆ ಮೆಸೇಜ್ ಹಾಕಿದ್ದೆ ಶಿಫ್ಟ್ 3 ಇರೋರು. ಅವರು ಇಂಗ್ಲೀಷ್ ಸ್ವಲ್ಪ ಲೆಂತಿ ಇತ್ತು ಅಂತ ಹೇಳಿದ್ರು. ಸೊ ಇಂಗ್ಲೀಷ್ ಮೇ ಬಿ ಥರ್ಡ್ ಶಿಫ್ಟಲ್ಲಿ ನನ್ನ ಪ್ರಕಾರ ಮಾಡರೇಟ್ ಪೇಪರ್ ಇರಬಹುದು ಅವ್ರು ಹೇಳಿದ ಪ್ರಕಾರ. ಇದರಲ್ಲೂ ಫ್ಲೋರ್ ಆ್ಯಂಡ್ ಫ್ಲಾಟ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಇದು ಮೋಸ್ಟ್ಲಿ ಸರ್ಕ್ಯುಲರ್ ಇರಬೇಕಿದು. ವೆಬ್ಸೈಟ್ ಇಮೇಜ್ ಸರ್ಕ್ಯುಲರ್ ಸಿಟ್ಟಿಂಗ್ ನಾರ್ತ್ ಸೌತ್ ಇರ್ಬೋದು. ಆ್ಯಂಡ್ ಸೀಕ್ವೆನ್ಸ್ ಪಜಲ್ ಇದೆ, ಅನ್ನೋನ್ ಲೀನಿಯರ್ ಅರೇಂಜ್ಮೆಂಟ್ ಇದೆ, ಇನ್ಇಕ್ವಾಲಿಟಿ ಇದೆ, ಡೈರೆಕ್ಷನ್ನು, ಆಲ್ಫಾ ನ್ಯೂಮೆರಿಕ್ ಸೀರೀಸು. ಮೇ ಬಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಥರ್ಡ್ ಶಿಫ್ಟಲ್ಲಿ ಬಂದಿತ್ತು ಅಂತ ಕೇಳ್ಪಟ್ಟೆ. ಬಟ್ ಇದರಲ್ಲಿ ಅವ್ರು ಕೊಟ್ಟಿಲ್ಲ, ನೀವು ಕನ್ಫರ್ಮ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಥರ್ಡ್ ಶಿಫ್ಟಲ್ಲಿ ಇದೇನಿದೆ ಸಿಟ್ಟಿಂಗ್ ಅರೇಂಜ್ಮೆಂಟು ಸರ್ಕ್ಯುಲರ್ ಅಂತ ಅನಿಸುತ್ತೆ. ಆ್ಯಂಡ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕ್ವಶನ್ ಇತ್ತು ಅಂತ ನನಗೊಬ್ಬರು ಫಾಲೋವರ್ ಹೇಳಿದರು. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮತ್ತೆ ಸರ್ಕ್ಯುಲರ್ ಇತ್ತಾ ಇಲ್ವಾ ಅಂತ ಥರ್ಡ್ ಶಿಫ್ಟಲ್ಲಿ. ಸೊ ಇಂಗ್ಲೀಷ್ ನೋಡೋಂಗಿಲ್ಲ, ಇಂಗ್ಲೀಷ್ ಸೇಮ್ ಅದೇ ಇರುತ್ತೆ. ಸೇಮ್ ನಾಳೆನೂ ನಿಮಗೆ ಇದೇ ಟೈಪ್ ಕ್ವಶನ್ಸೇ ಸಿಗೋದು. ಎಕ್ಸ್ಟ್ರಾ ಏನು ಹೊಸ ಪ್ಯಾಟರ್ನ್ ಏನು ಕೊಡ್ತಿಲ್ಲ ಕ್ವಶನ್ನ. ಸೊ ಇವ್ರಿಗೆ ಮ್ಯಾಚ್ ಆಫ್ ಕಾಲಮ್ ಕೊಟ್ಟಿದ್ದಾನೆ. ಓಕೆ, ಅದಕ್ಕೋಸ್ಕರ ಈಸಿ ಅಂತ ಹಾಕಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಮಾಡರೇಟ್ ಪೇಪರ್ ಇತ್ತು, ಪ್ಯಾಸೇಜ್ ಸ್ವಲ್ಪ ಲೆಂತಿ ಇತ್ತು ಅಂತ ಕೇಳ್ಪಟ್ಟೆ ನಾನು. IPS ಕ್ಲರ್ಕ್ ಇದು ಯಾವುದು? ಓಕೆ, ಕ್ವಾಂಟು. ಸೊ ಇಲ್ಲಿ ಮಿಸ್ಸಿಂಗ್ ನಂಬರ್ 2 ಕೊಟ್ಟಿದ್ದಾನೆ. ಬಟ್ ಅರ್ಥಮೆಟಿಕ್ 15 ಕೊಟ್ಟಿದ್ದಾನೆ. ಓ ಗ್ರೇಟ್. ಸೊ ನೀವು ಅರ್ಥಮೆಟಿಕ್ ಅಟೆಂಡ್ ಮಾಡಲಿಲ್ಲ ಅಂದರೆ 20 ಅಟೆಂಡ್ ಮಾಡೋಕ್ಕಾಗೋದು. ಅದರಲ್ಲೂ ಒಂದು ಡೇ, ಯೂಶಲಿ 2 ಡೇಯಲ್ಲಿ ಒಂದು ಡೇ ಸ್ವಲ್ಪ ಮಾಡರೇಟ್ ಲೆವೆಲ್ ಇರುತ್ತೆ. ಲೈಕ್ ಈಸಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಲೆಂತಿ ಕ್ಯಾಲ್ಕುಲೇಷನ್ಸು ಅಥವಾ ಡಾಟಾನ ಅನಲೈಸ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಯೂಶಲಿ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ಟು ಈ ಥರ ಮಿಸ್ಸಿಂಗ್ ನಂಬರು ಅಥವಾ ಕ್ವಾಡ್ರಾಟಿಕ್ ಅದು ಮಾಡಿ ಒಂದು DA ಮಾಡಿಬಿಟ್ಟು ಆಮೇಲೆ ಅರ್ಥಮೆಟಿಕ್ಕಿಗೆ ಹೋಗ್ತಾರೆ. ಯಾಕೆಂದರೆ ಇನ್ನೊಂದು ಡೇ ಸ್ವಲ್ಪ ಲೆಂತಿ ಇರುತ್ತೆ, ಅದಕ್ಕೋಸ್ಕರ. ಈಗ 4 ಶಿಫ್ಟ್ ನೋಡೋಣ. 4 ಶಿಫ್ಟಲ್ಲಿ ಸೊ ಇದರಲ್ಲಿ ಎಲ್ಲ ಈಸಿ ಟು ಮಾಡರೇಟ್ ಇಂಗ್ಲೀಷ್ ಮತ್ತು ನ್ಯೂಮರಿಕಲ್ ಎಬಿಲಿಟಿ. ಆ್ಯಕ್ಚುಲಿ 4 ಶಿಫ್ಟ್ ನಾನು ಯಾರ್ದು ಕೇಳಿಲ್ಲ ನಾನು, ಅಂದರೆ ಟೈಮ್ ಆಯಿತು, ನನ್ನ ಬ್ರಾಂಚ್ ಕ್ಲೋಸಿಂಗ್ ಟೈಮ್ ಅದು 4 ಶಿಫ್ಟ್ ಆಗಬೇಕಿದ್ರೆ. ಸೊ ನಾನು ಫುಲ್ಲು ಏನು ಡಿಸ್ಕಸ್ ಮಾಡೋಕ್ಕಾಗಿಲ್ಲ ಆಸ್ಪಿರೆಂಟ್ಸ್ ಜೊತೆ. ಈ ವೆಬ್ಸೈಟಲ್ಲಿ ಏನಿದೆ ಅಷ್ಟು ಮಾತ್ರ ನನಗೂ ಗೊತ್ತಿರೋದಿದು. ಸೊ ಇದರಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ, ಇದರಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇದೆ 4 ಶಿಫ್ಟ್. ಓಕೆ, ಸೊ ಬಾಕ್ಸ್ ಪಜಲ್ಲು ಮತ್ತೆ ಪಜಲ್ಲು, ಇದು ಸರ್ಟೈನು, ಇನ್ಇಕ್ವಾಲಿಟಿ, ಆಲ್ಫಾ ನ್ಯೂಮೆರಿಕ್ ಸೀರೀಸು. ಸೊ ಇದರಲ್ಲಿ ಮಿಸ್ಸೆಲೇನಿಯಸ್ 4 ಕೊಟ್ಟಿದ್ದಾನೆ. ಓ ಗ್ರೇಟ್. ಮೀನಿಂಗ್ಫುಲ್ ವರ್ಡ್ ಸಿಟಿ. ಸೊ ಸಿಟಿಲಿ ಎಷ್ಟು ಮೀನಿಂಗ್ಫುಲ್ ವರ್ಡ್ ಆಗುತ್ತೆ ನೋಡಿ, SITY. ಸೊ ಒಂದಂತೂ ಸಿಟಿ, ಇನ್ನೊಂದು ಯಾವ್ದಾರು ಆಗುತ್ತಾ ಅಂತ ನೋಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನೊಂದು ಮೀನಿಂಗ್ಫುಲ್ ವರ್ಡ್ ಸಿಕ್ಕರೆ. ಸೊ ಈಗ ನ್ಯೂಮರಿಕ್ ಅಬಿಲಿಟಿ, ಇದರಲ್ಲೂ ಕೂಡ ಸಿಂಪ್ಲಿಫಿಕೇಶನ್ ಒಂದೇ ಶಿಫ್ಟಲ್ಲಿ, ಅಂದರೆ ಲೈಕ್ ಅರ್ಥಮೆಟಿಕ್ 11 ಈ ಶಿಫ್ಟಲ್ಲಿ ಕೇಸ್ಲೆಟ್ ಕೊಟ್ಟಿದ್ದಾನೆ. ಮೇ ಬಿ ಇದು ಮಾಡರೇಟ್ ಶಿಫ್ಟ್. ಓಕೆ, ಇಟ್ ಈಸ್ ಮಾಡರೇಟ್ ಶಿಫ್ಟ್. ಕೇಸ್ಲೆಟ್ ಬಂದಿದೆ, ಅರ್ಥಮೆಟಿಕ್ 11 ಇದೆ, ಆ್ಯಂಡ್ ಸಿಂಪ್ಲಿಫಿಕೇಶನ್ 12 ಇದೆ. ಸೊ ನಾಳೆ ಇಲ್ಲಿ ಮಿಸ್ಸಿಂಗ್ ನಂಬರ್ ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ ಕ್ವಾಡ್ರಾಟಿಕ್ ಇಕ್ವೇಷನ್ ಒಂದು ಶಿಫ್ಟಲ್ಲಂತೂ ಬಂದೇ ಬರುತ್ತೆ. ಆ್ಯಂಡ್ ರಾಂಗ್ ನಂಬರ್ ಮೇ ಬಿ ಬರ್ಬೋದು, ರಾಂಗ್ ನಂಬರ್ ಶಿಫ್ಟು. ಅದು ಯಾವ ಶಿಫ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ರಾಂಗ್ ನಂಬರ್ ಅವೆರಡರಲ್ಲಿ ಯಾವುದಾದ್ರೂ ಒಂದು ಶಿಫ್ಟಿಗಂತೂ ಬಂದೇ ಬರುತ್ತೆ ನಾಳೆ. ಸೊ ಇದಿಷ್ಟು ಇವತ್ತಿಂದು ಅನಾಲಿಸಿಸು. ನಾಳೆ ಯಾರು ಎಕ್ಸಾಮ್ ಇದೆ
ನೀವು ಒಂದು ಮಾಕ್ ಟೆಸ್ಟ್ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಒಂದು ಮಾಕ್ ಟೆಸ್ಟ್ ಸಾಕು, ಅದನ್ನ ಅನಲೈಸ್ ಮಾಡಿ. ಜಾಸ್ತಿ ಸ್ಟ್ರೆಸ್ ತಗೊಂಡು ಇವಾಗ ಓದಕ್ಕೆ ಹೋಗ್ಬೇಡಿ. ಅಂಡ್ ಮೇನ್ಸ್ ಇದ್ರೆ ಮಾತ್ರ ಹಿಂದಿನ ದಿನ ನೀವು ಕರೆಂಟ್ ಅಫೇರ್ಸ್ ನ ರಿವೈಸ್ ಮಾಡಿದ್ರೆ ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಬಟ್ ಪ್ರಿಲಿಮ್ಸ್ ದಿನ ಜಸ್ಟ್ ಒಂದು ಮಾಕ್ ಹಾಕಿ ಅಂಡ್ ಕ್ವಾಂಟ್ ಅಲ್ಲಿ ನೀವು ಓದಿರೋ ಅರ್ಥಮೆಟಿಕ್ ಟಾಪಿಕ್ಸ್ ಏನಿದೆ, ಓದಿರೋದು ಒಂದ್ಸತಿನಾರು ಓದಿದ್ರೆ ಅದರಲ್ಲಿ ಫಾರ್ಮುಲಾಸ್ ನ ರಿವೈಸ್ ಮಾಡಿ ಅಷ್ಟೇ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ನಾಳೆ ಯಾರ್ಯಾರ್ದು ಎಕ್ಸಾಮ್ ಇದೆ ಚೆನ್ನಾಗಿ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.